ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಸ್ ಕೆಮಿಸ್ಟ್ರಿ. ನಾನು ಹಿಂದಿನ ವಿಡಿಯೋದಲ್ಲಿ ತಾನೇ ಹೇಳಿದ್ದೆ, ಜಸ್ಟ್ 5 ನಿಮಿಷದ ಹಿಂದೆ ನಾನು ವಿಡಿಯೋ ರಿಲೀಸ್ ಮಾಡಿದ ಮೇಲೆ ಇಮಿಡಿಯೇಟ್ ಆಗಿ ನೀಟ್ ರಿಸಲ್ಟ್ ಅನೌನ್ಸ್ ಆಗಿದೆ. ಅದರಲ್ಲಿ ಹೇಳಿದ್ದೆ ನೀಟ್ ರಿಸಲ್ಟ್ ಬರಬಹುದು ಇವತ್ತು ರಾತ್ರಿ ಹೊತ್ತಿಗೆ ಅಂತೇಳಿ. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಬಹಳ ಜನ ವಿದ್ಯಾರ್ಥಿಗಳು ವೇಟ್ ಮಾಡ್ತಿದ್ದಂತಹ ನೀಟ್ 2026 ಫೈನಲ್ ರಿಸಲ್ಟ್ ಈಸ್ ಅನೌನ್ಸ್ಡ್ ನೌ. ಸೊ ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಈಗ ತಾನೇ ನಿಮ್ಮ ಫೈನಲ್ ರಿಸಲ್ಟ್ ಅನೌನ್ಸ್ ಆಗಿದೆ. ನೀವು ಮಾಡ್ಬೇಕಾಗಿರೋದು ಇಷ್ಟೇ, ಇಲ್ಲಿ ನಿಮ್ಮ ಸ್ಕೋರ್ ಕಾರ್ಡ್ ಅಂತ ಏನ್ ಕಾಣಿಸ್ತಾ ಇದೆ, ಸ್ಕೋರ್ ಕಾರ್ಡ್ ಫಾರ್ ನೀಟ್ ಅಂತ ಹೇಳಿ ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಅಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್, ಪಾಸ್ವರ್ಡ್ ಮತ್ತೆ ಕ್ಯಾಪ್ಚಾವನ್ನ ಹಾಕಿ ಲಾಗಿನ್ ಆದ್ರೆ ನಿಮಗೆ ನಿಮ್ಮ ರಿಸಲ್ಟ್ PDF ಕಾಣಿಸುತ್ತೆ. ಸೊ ಅದನ್ನ ನೋಡ್ಕೊಳ್ಳಿ. ಸೊ ಈ ಸಾರಿ NTA ದವರು ರಿಸಲ್ಟ್ ಅನ್ನ ಏನು ಅನೌನ್ಸ್ ಮಾಡಿದ್ದಾರೆ, ಡೀಟೇಲ್ ಆಗಿ ಇಷ್ಟು ವರ್ಷ ಏನು ಕೊಡ್ತಿದ್ರು ಆ ರೀತಿ ಪ್ರೆಸ್ ರಿಲೀಸ್ ಅನ್ನ ಕೊಟ್ಟಿಲ್ಲ. ಸೊ ಮೇ ಬಿ ಕೊಡಬಹುದು, ಯಾವ ಸ್ಟೇಟ್ ಅಲ್ಲಿ ಯಾರು ಟಾಪರ್ಸ್ ಅಂತ ಕೊಡ್ತಿದ್ರು. ಬಟ್ ಈಗ ತಾನೇ ಬಂದಿರುವಂತ ಅವರ ಒಂದು ನೋಟಿಫಿಕೇಶನ್ ಪ್ರಕಾರ ನಾವೇನು ಅನ್ಕೊಂಡಿದ್ವಿ, ನಮ್ಮ ಎಕ್ಸ್ಪೆಕ್ಟೇಷನ್ ಕಿಂತ ಮೇಲೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ರಿಸಲ್ಟ್ ಬಂದಿದೆ. ಎಲ್ಲಾ ವಿದ್ಯಾರ್ಥಿಗಳು ಅನ್ಕೊಳ್ತಾ ಇದ್ರು ಪೇಪರ್ ಟಫ್ ಆಗಿದೆ, 2025 ಕಿಂತ ಟಫ್ ಆಗಿದೆ ಅಥವಾ ಅದರಷ್ಟೇ ಟಫ್ ಆಗಿದೆ, ಅದಕ್ಕಾಗಿ 700 ಮೇಲೆ ಯಾರೂ ಸ್ಕೋರ್ ಮಾಡೋದಿಲ್ಲ, 690 ಮೇಲೆ ಯಾರೂ ಸ್ಕೋರ್ ಮಾಡೋದಿಲ್ಲ ಅಂತ ಅನ್ಕೊಂಡಿದ್ರು. ಬಟ್ ಇತ್ತೀಚೆಗೆ ಯೂಟ್ಯೂಬ್ ಅಲ್ಲಿ ಬೇರೆ ಬೇರೆ ದೊಡ್ಡ ದೊಡ್ಡ ಕೋಚಿಂಗ್ ಇನ್ಸ್ಟಿಟ್ಯೂಷನ್ಸ್ ಗಳ ಓನರ್ಗಳೇ ನಮ್ಮ ಒಂದು ಸೆಂಟರ್ ಗಳಲ್ಲಿ ಇಷ್ಟು ಸ್ಕೋರ್ ಆಗಿದೆ, ಅಷ್ಟು ಸ್ಕೋರ್ ಆಗಿದೆ ಅಂತ ಇದ್ದಾಗ್ಲೂ ಕೂಡ ಮನಸ್ಸಿನಲ್ಲಿ ಒಂದು ಹೋಪ್ಸ್ ಇತ್ತು, ಇಲ್ಲ ಅಷ್ಟೊಂದು ಆಗೋದಕ್ಕೆ ಸಾಧ್ಯ ಇಲ್ವೇನೋ ಅಂತ ಹೇಳಿ. ಆದರೆ ಇವತ್ತಿನ ಒಂದು ರಿಸಲ್ಟ್ ಡೆಫಿನೆಟ್ಲಿ ಎಲ್ಲರಿಗೂ ಕೂಡ ಶಾಕ್ ಆಗಿದೆ. ಸೊ ಅದು ರಿಸಲ್ಟ್ ಕ್ವಿಕ್ ಆಗಿ ನಾನು ನಿಮಗೆ ಹೇಳ್ಬಿಡ್ತೀನಿ. ರಿಸಲ್ಟ್ ಈ ಒಂದು NTA ದವರು ಹೇಳಿರೋ ಹಾಗೆ 138 ಸ್ಟೂಡೆಂಟ್ಸ್ ಗಳು 690 ಮಾರ್ಕ್ಸ್ ಔಟ್ ಆಫ್ 720 ಅನ್ನ ಸ್ಕೋರ್ ಮಾಡಿದ್ದಾರೆ. ಇದು ಆಕ್ಚುಲಿ ಹೈಲಿ ಅನ್ಎಕ್ಸ್ಪೆಕ್ಟೆಡ್. ನಿಮಗೆ ಗೊತ್ತು ಪೇಪರ್ ಎಷ್ಟು ಟಫ್ ಆಗಿತ್ತು. ಅದು ಅಲ್ಲದೆ ಜೂನ್ 21ಕ್ಕೆ ಏನು ಎಕ್ಸಾಮ್ ಬರೆದ್ರು, May 3 ಆದ್ಮೇಲೆ ಅವಾಗ ಬಹಳಷ್ಟು ಜನ ವಿದ್ಯಾರ್ಥಿಗಳ ಮಾರ್ಕ್ಸ್ ಏನಿತ್ತು ಬಹಳ ಕಡಿಮೆ ಆಗಿತ್ತು. ಅಷ್ಟಿದ್ರೂ ಕೂಡ ಯಾವ ವಿದ್ಯಾರ್ಥಿಗಳು ಓದಿದ್ದಾರೆ ಅವರು ಓದಿದ್ದಾರೆ. ಸೊ ಹೈಯರ್ ಲೆವೆಲ್, ಡಿಫಿಕಲ್ಟಿ ಲೆವೆಲ್ ಏನು ಪ್ರಿಪರೇಷನ್ ಅವ್ರು ಮಾಡ್ಕೊಂಡಿದ್ರು, 138 ವಿದ್ಯಾರ್ಥಿಗಳು 690 ಕ್ಕಿಂತ ಜಾಸ್ತಿ 720ಗೆ ಸ್ಕೋರ್ ಮಾಡಿದ್ದಾರೆ. ಸೊ ಅದರ ಜೊತೆಗೆ 1492 ಸ್ಟೂಡೆಂಟ್ಸ್ ಗಳು 650 ಅಂಡ್ ಎಬೋ ಸ್ಕೋರ್ ಮಾಡಿರುವಂತದ್ದು, 10,160 ವಿದ್ಯಾರ್ಥಿಗಳು 600 ಎಬೋ ಸ್ಕೋರ್ ಮಾಡಿರುವಂತದ್ದು. ಸೊ 90,780 ಸ್ಟೂಡೆಂಟ್ಸ್ ಗಳು 500 ಎಬೋ ಸ್ಕೋರ್ ಮಾಡಿರುವಂತದ್ದು. ಸೊ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ನಾನು ಹೇಳುವುದಿಷ್ಟೇ, ನಾನು ಮೊನ್ನೆ ವಿಡಿಯೋವನ್ನ ಮಾಡಿದಾಗ ಜೂನ್ 21 ಎಕ್ಸಾಮ್ ಮುಗಿದ ಮೇಲೆ ಏನು ಕಟ್ ಆಫ್ ಅಂತ ವಿಡಿಯೋ ಮಾಡಿದ್ದೆ, ಅದರಲ್ಲಿ ನಾನು ಹೇಳಿದ್ದೆ ಅರೌಂಡ್ ಜನರಲ್ ಮೆರಿಟ್ ಅಂತ ಬಂದಾಗ, ಸೊ ಜನರಲ್ ಮೆರಿಟ್ ಅಂತ ಬಂದಾಗ 505ರ ಹೊತ್ತಿಗೆ ಇದು ಸ್ಟಾಪ್ ಆಗ್ಬೋದು ಅಂತ ಹೇಳಿ. ಬಟ್ ಈಗ 500 ಅಂಡ್ ಎಬೋವೆ 90,780 ಸ್ಟೂಡೆಂಟ್ಸ್ ಅಂದ್ರೆ ಅರೌಂಡ್ 90,000 ಆಲ್ ಇಂಡಿಯಾ ರ್ಯಾಂಕ್ ನಿಮ್ದು ಬರೋದಕ್ಕೆ ನನ್ನ ಅಂದಾಜು ಪ್ರಕಾರ 505 ಮಾರ್ಕ್ಸ್ಗೆ ಅರೌಂಡ್ 72 to 75,000 ಆಲ್ ಇಂಡಿಯಾ ರ್ಯಾಂಕ್ ಬರ್ಬೋದು ಅಂತ ಅನ್ಸಿತ್ತು. ಆ ಕಾರಣಕ್ಕೆ ನಿಮಗೆ 505 ಇದ್ರು ಕೂಡ ಜನರಲ್ ಮೆರಿಟ್ ಅಲ್ಲಿ ಸೀಟ್ ಸಿಗಬಹುದು ಅಂತ ಹೇಳಿದ್ದೆ. ಆದ್ರೆ ನನಗೆ ಯಾಕೋ ಅನಿಸ್ತಾ ಇದೆ, ಸೊ ಈ ಒಂದು ರ್ಯಾಂಕ್, ಈ ಒಂದು ಕಟ್ ಆಫ್ ಏನಿದೆ ಪ್ಲಸ್ 10 ಮಾರ್ಕ್ಸ್ ಜಾಸ್ತಿ ಆಗಬಹುದು. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಸೊ ನನ್ನ ಒಂದು ಅಂದಾಜು 505 ಇರೋದು 515 ಆಗಬಹುದು ಅಂತ ಅನಿಸ್ತಾ ಇದೆ. ಆ ಕಾರಣಕ್ಕೆ ನಾನೇನು ಮೊನ್ನೆ ಕಟ್ ಆಫ್ ಅನ್ನ ಹೇಳಿದ್ದೆ, ಆ ಕಟ್ ಆಫ್ಗೆ ಮಿನಿಮಮ್ 10 ಮಾರ್ಕ್ಸ್ ಆದ್ರೂ ಜಾಸ್ತಿ ಆಗ್ಬೋದು ಅಂತ ಅನಿಸ್ತಾ ಇದೆ. ಅದಕ್ಕಿಂತ ಬಹಳ ಜಾಸ್ತಿ ಆಗ್ತಾ ನನಗಂತೂ ಅನ್ಸೋದಿಲ್ಲ. ಆದ್ರೆ ಇಷ್ಟು ಮೈಂಡ್ ಅಲ್ಲಿ ರೆಡಿ ಆಗ್ಬಿಡಿ, ಮೈಂಡ್ ಸೆಟ್ ಮಾಡ್ಕೊಂಡ್ಬಿಡಿ. 500ಗೆ ಅಥವಾ 505ಗೆ ಕರ್ನಾಟಕದಲ್ಲಿ ಜನರಲ್ ಮೆರಿಟ್ಗೆ ಮೋರ್ ದನ್ ಅಂದ್ರೆ 1.5 ಲ್ಯಾಕ್ ಸೀಟ್ ಏನಿದೆ ಸಿಗುವಂತ ಪಾಸಿಬಿಲಿಟಿ ಕಡಿಮೆ. ಆದ್ರೂ ಕೂಡ ಇನ್ನೂ ಒಂದು ಹೋಪ್ಸ್ ನನಗೇನಿದೆ ಅಂದ್ರೆ, ಕರ್ನಾಟಕದಲ್ಲಿ 90,000 ಸ್ಟೂಡೆಂಟ್ಸ್ ಗಳು 500ಕ್ಕಿಂತ ಜಾಸ್ತಿ ಸ್ಕೋರ್ ಮಾಡಿದ್ದಾರೆ ಅಂತಂದ್ರು ಕೂಡ, ಸೊ ನಾನು ಕೇಳುವಂತದ್ದು ಕರ್ನಾಟಕದಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅನ್ನೋದು ನಮ್ಗೆ ಇಂಪಾರ್ಟೆಂಟ್ ಆಗ್ತದೆ. ಓಕೆ, ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳು ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡಿದಾರ ಅನ್ನೋದು ನಮ್ಗೆ ಇಂಪಾರ್ಟೆಂಟ್. ಸೊ ಅದಕ್ಕಾಗಿ ವೇಟ್ ಮಾಡೋಣಂತೆ. ಕರ್ನಾಟಕದ ಒಂದು ಲೀಸ್ಟ್ ಅನ್ನು ಕೂಡ KE ಅವರು NTA ದವರ ಕಡೆಯಿಂದ ರಿಸಲ್ಟ್ ಬಂದ ಮೇಲೆ ಅನೌನ್ಸ್ ಮಾಡ್ತಾರೆ. ಸೊ ಅದರಲ್ಲಿ ನಮ್ಮ ಪೊಸಿಷನ್ ಏನು, ನಮ್ಮ ವಿದ್ಯಾರ್ಥಿಗಳು ಅನ್ನೋದು ನೋಡ್ಕೊಳ್ಳೋಣಂತೆ. ಅದಕ್ಕಾಗಿ ಅಲ್ಲಿಯ ತನಕ ಏನು ಚಿಂತೆ ಮಾಡೋದಕ್ಕೆ ಹೋಗ್ಬೇಡಿ. 90,500 ಅಂಡ್ ಎಬೋ ಸ್ಕೋರ್ ಮಾಡಿದ್ರು ಕೂಡ ವಿದ್ಯಾರ್ಥಿಗಳಿಗೆ ಗೊತ್ತಿರ್ಲಿ, ಇದರಲ್ಲಿ ಕರ್ನಾಟಕದವ್ರು ಎಷ್ಟು ಸ್ಕೋರ್ ಮಾಡಿದಾರೆ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. ಮತ್ತೆ ಆ 72 to 75,000 ರ್ಯಾಂಕ್ ಯಾವ ಮಾರ್ಕ್ಸ್ಗೆ ಸ್ಟಾಪ್ ಆಗಿದೆ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. ಅದಕ್ಕಾಗಿ ಸ್ವಲ್ಪ ಇನ್ನೂ ಕ್ಲಾರಿಟಿ ಬರಬೇಕು ಈ ರಿಸಲ್ಟ್ ಅಲ್ಲಿ. ಸೊ ನಾಳೆಯ ಹೊತ್ತಿಗೆ ಕ್ಲಾರಿಟಿ ಸಿಗಬಹುದು. ಅದಾದ್ಮೇಲೆ ನಾನು ಇನ್ನೊಂದು ಡೀಟೇಲ್ ಆದ ವಿಡಿಯೋವನ್ನ ಮಾಡಿ ಹಾಕ್ತೀನಿ. ಸೊ ಕಟ್ ಆಫ್ ಯಾವ ಮಾರ್ಕ್ಸ್ ತನಕ ಅಥವಾ ರ್ಯಾಂಕ್ ತನಕ ಬರಬಹುದು ಅಂತ ಹೇಳಿ ಅಲ್ಲಿಯ ತನಕ ವೇಟ್ ಮಾಡಿ. ಅದು ಅಲ್ಲದೆ ಈ ವರ್ಷದ ಖುಷಿಯ ವಿಚಾರ ಅಂತಂದ್ರೆ ಆಲ್ರೆಡಿ 1300 ಸ್ಟೂಡೆಂಟ್ಸ್
1300 ಸೀಟ್ಸ್ಗಳು ಜಾಸ್ತಿ ಆಗ್ತದೆ ಅನ್ನೋದು ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಇನ್ನೊಂದಷ್ಟು ಸೀಟ್ಗಳು ಕೂಡ ಜಾಸ್ತಿ ಆಗಬಹುದು. ಅದಕ್ಕಾಗಿ ವೇಟ್ ಮಾಡಿ. ಆದ್ರೆ ಇನ್ನೂ ಕೂಡ ಈ ಒಂದು ನೋಟಿಫಿಕೇಶನ್ ಅಲ್ಲಿ ಫೈನಲ್ ಲಾಸ್ಟ್ ಕಟ್ ಆಫ್ ಮಾರ್ಕ್ಸ್ ಅಂತ ನಾವೇನ್ ಕರಿತೀವಿ, ಅದು 150ನೋ 120ನೋ 130ನೋ ಅನ್ನೋದು ಇನ್ನೂ ಕೂಡ ಇದರಲ್ಲಿ ಕೊಟ್ಟಿಲ್ಲ. ವಿದ್ಯಾರ್ಥಿಗಳು ವೇಟ್ ಮಾಡಿ. NTA ಕಡೆಯಿಂದ ಅದಕ್ಕೆ ಸಂಬಂಧಪಟ್ಟಾಗಿ ಡೀಟೇಲ್ ನೋಟಿಫಿಕೇಶನ್ ಕೂಡ ಬರಬಹುದು. ಬಟ್ ನೀವು ನಿಮ್ಮ ರಿಸಲ್ಟ್ ಅನ್ನ ಈಗ ನೋಡ್ಕೊಳ್ಳಬಹುದು. ನೋಡುವಂತ ಟೈಮಲ್ಲಿ ನಿಮಗೆ ಏನಾದ್ರೂ ಸರ್ವರ್ ಎರರ್ ಅಂತ ಅನ್ಸಿದ್ರೆ ಚಿಂತೆ ಮಾಡಬೇಡಿ, ಸ್ವಲ್ಪ ಹೊತ್ತು ಬಿಟ್ಟು ಟ್ರೈ ಮಾಡಿ, ನಿಮಗೆ ನಿಮ್ಮ ರಿಸಲ್ಟ್ ಗೊತ್ತಾಗುತ್ತೆ. ಸೊ ಬಟ್ ಒಟ್ನಲ್ಲಿ ಇಷ್ಟೊಂದು ರಿಸಲ್ಟ್ ಅನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದೆ. ಬಟ್ ಏನು ಮಾಡೋದಕ್ಕೂ ಬರೋದಿಲ್ಲ, ರಿಯಾಲಿಟಿಯನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಎಕ್ಸೆಪ್ಟ್ ಮಾಡ್ಕೊಂಡು ಮುಂದುವರಿಯೋಣಂತೆ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.